ಸೊ ನೀವೇನಾದರೂ ಟ್ರೇಡಿಂಗ್ಗೆ ಎಂಟ್ರಿ ಕೊಡ್ತೀನಿ ಅಂದರೆ ಸೊ ಭಯನೂ ಪಡಬಾರ್ದು. ಅತಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾನು ಎದ್ದೋಳೋ ಅಷ್ಟರಲ್ಲಿ ಸೂರ್ಯ ಟೈಮ್ ಆಯ್ತು ಅಂತ ಸಿಗ್ನಲ್ ಕೊಡ್ತಿದ್ದಾನೆ. ಸೊ ಬೇಗ ರೆಡಿ ಆಗಿಬಿಟ್ಟು ಆಫೀಸ್ಗೆ ಹೋಗಬೇಕು. ಬೆಳಿಗ್ಗೆ ಟಿಫನ್ ರೆಡಿ ಇದೆ. ಬ್ಯಾಚುಲರ್ಸ್ ಸ್ಪೆಷಲ್ ಬೇಳೆ ಸಾಂಬಾರು ಮತ್ತು ರೈಸ್. ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಇದ್ದೀನಿ. ಟಿಫನ್ ಮಾಡಿಬಿಟ್ಟು ಆಫೀಸ್ಗೆ ಹೋಗ್ತಾ ಇರೋದು. ಬಿಸಿ ಬಿಸಿ ರೈಸ್ಗೆ ಬಿಸಿ ಸಾಂಬಾರು ಹಾಕ್ಕೊಂಡು ಸೊ ಬಾನು ಮಾಡಿರೋ ಚಟ್ನಿ ಪೌಡ್ರ್ ಹಾಕ್ಕೊಂಡು ತಿಂತಾಯಿದ್ರೆ ಕಳ್ದೋಗ್ಬಿಡ್ತೀರ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ಈಗ ಜಸ್ಟ್ ರೆಡಿಯಾಗಿ ಆಫೀಸ್ಗೆ ಈಗ ಹೊರಡ್ತಾ ಇದ್ದೀನಿ. ಆಫೀಸಲ್ಲಿ ಮೀಟ್ ಆಗೋಣ. ಬಾಯ್. ಆಫೀಸ್ಗೆ ಇವತ್ತು ಮತ್ತೆ ಗಾಡಿ ಹೋಗ್ತಾನೆ. ದಿನದ ಜೀರ್ಣ ಗುರು ಕನಸನೇಕೆ ಕೊಲ್ಲುವೆ. ಹತ್ತು ಗಾಡಿ ಹಾಕುಗೇರು ನಾಲ್ಕು ಚಿಂತೆ ಸೇತು ಕಷ್ಟ ಯಾರಿಗಿಲ್ಲ ಎಲ್ಲ ಸರಿ ಹೋಗ್ತದೆ. ಸಿಕ್ಕಾವು ನೋಡ್ತಾನೆ ನಮ್ಮ ಕೈಲಿ ಆಫೀಸ್ಗೆ ರೀಚ್ ಆದೆ. ಸೊ 9 o'clock ಆಯ್ತಂತ ಅಂದರೆ ಡೈಲಿ ಏನೋ ಒಂದು ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್, ಮಾರ್ಕೆಟ್ ಹೆಂಗೆ ಓಪನ್ ಆಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಸೊ ನಿಮಗೂ ಹಂಗೆ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ಮಾರ್ಕೆಟ್ ಏನಾಗಿದೆ ಅಂತ ನೋಡೋಣ. ಟುಡೇ ಆಲ್ಸೋ ಮಾರ್ಕೆಟ್ ಈಸ್ ಇನ್ ನೆಗೆಟಿವ್. Congratulations, brother. Hi. Background preparations and all you can keep doing whatever is there. ಅಷ್ಟೇ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಳಿದಾರಲ್ಲ. ಸೊ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ರೆ ಹೆಂಗೆ ಕತೆ. ಮಾರ್ನಿಂಗ್ ಇಷ್ಟು ಮೂಮೆಂಟ್ ಆಯಿತು. ಸೊ ಆಫ್ಟರ್ ದಟ್ ಫುಲ್ ಫ್ಲಾಟ್. ಬರೀ 100 ಪಾಯಿಂಟ್ಸಲ್ಲೇ ಮೂಮೆಂಟ್, ಅಪ್ಸ್ ಆ್ಯಂಡ್ ಡೌನ್ಸ್ ಹಾಕ್ಕೊಂಡು ಹಂಗೆ ಕಂಟಿನ್ಯೂಸ್ ಆಗಿ ಹಿಂಗೆ ಇದೆ. ಇನ್ನು ಮಾರ್ನಿಂಗಿಂದ ಹಿಂಗೆಲ್ಲ ಇದ್ರೆ ಟ್ರೇಡ್ ಹೆಂಗೆ ಮಾಡೋಣ. ಇದು PT ಫೈಲ್ ಅಂದರೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಫೈಲ್. ಈಸ್ ಇಟ್ ಪಾಸಿಬಲ್ ಟು ಮೇಕ್ ಪ್ರಾಫಿಟ್ ಇನ್ ಟ್ರೇಡಿಂಗ್, ಅದು F&O ಟ್ರೇಡಿಂಗಲ್ಲಿ? ಸೊ ಇವರು ಏನು ಹೇಳ್ತಿದ್ದಾರೆ? Yes, it's possible to make a profit in futures and options, F&O, but it's also a high risk market. ಟ್ರೇಡಿಂಗ್ ಬಗ್ಗೆ ಸೊ ಇವ್ರಿಗೆಲ್ಲ ಏನು ಗೊತ್ತು ಒಂದು ಸರಿ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಅವ್ರವ್ರ ವರ್ಕಲ್ಲಿ ಬ್ಯುಸಿಯಾಗಿದ್ದಾರೆ. ಆಯ್ಷಿ,
ಸೊ ಇದು ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡ್ಕೋಬೋದಾ? ಇಫ್ ಇನ್ ಕೇಸ್ ಪ್ರಾಫಿಟ್ ಮಾಡ್ಕೊಂಡ್ರು ಏನಾದರೂ ಸೀಕ್ರೆಟ್ಸ್ ಇದೆಯಾ ಪ್ರಾಫಿಟ್ ಮಾಡೋದಕ್ಕೆ? ಏನು ನೀವು ಮಾಡ್ತೀರಾ ಟ್ರೇಡಿಂಗು? ಟ್ರೇಡಿಂಗ್ ನೀವು ಮಾಡ್ತೀರಾ? ಓ ಮೈ ಗಾಡ್, ಎಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ? ಓ ಮೈ ಗಾಡ್, ನಮಗೊಂದು 50,000 ಕೊಟ್ಬಿಡಿ, ನಾನು ಟ್ರೇಡಿಂಗ್ ಮಾಡ್ಕೊಂಡಿದ್ಬಿಡ್ತೀನಿ. ಅನಿತಾ, ಟ್ರೇಡಿಂಗ್ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಗೊತ್ತೇ ಇಲ್ವಾ? ವರ್ಷಿತಾ ನಿಮಗೆ? ಓ ಮೈ ಗಾಡ್, ವರ್ಕಲ್ಲಿ ಅಷ್ಟೊಂದು ಬ್ಯುಸಿ ಇದ್ದೀರಾ? ಪ್ರವೀಣ್, ನಿಮಗೆ ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಟ್ರೇಡಿಂಗ್ಗೆ ಏನಾದರೂ ಸೀಕ್ರೆಟ್ಸ್ ಇದೆಯಾ? ಹೌದು ಮಾಸ್ಟರ್. ಹೌದಾ, ಏನು ಗೊತ್ತು ನಿಮಗೆ? ಏನು ಮಾಸ್ಟರ್, ಮೇಲೆ ಕೂತು ಪುಟ್ ಆಪ್ಷನ್ ಮೇಲಾದರೆ ಕಾಲ್ ಆಪ್ಷನ್ ತೊಗೊಬೇಕು ಮಾರಾಯ, ಪುಟ್ ಆಪ್ಷನ್ ಅಲ್ಲ. ಪುಟ್ ಆಪ್ಷನ್ ತೊಗೊಬೇಕು. ಓಕೆ, ಥ್ಯಾಂಕ್ ಯು. ಪ್ರವೀಣ್ ಹೇಳ್ದ ಮಾರ್ಕೆಟ್ ಮೇಲೆ ಹೋಗೋ ಪುಟ್ ಆಪ್ಷನ್ ತೊಗೊಬೇಕಂತ. ಪುಟ್ ಆಪ್ಷನ್ ತಗೊಂಡ್ರೆ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಸೊ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ಫುಲ್ ಟ್ರೇಡಿಂಗ್. ಸೊ ಕಂಟ್ರೋಲ್ ಗ್ರೀಡ್ ವೆನ್ ಯು ಆರ್ ವಿನ್ನಿಂಗ್, ಕಂಟ್ರೋಲ್ ಫಿಯರ್ ವೆನ್ ಯು ಆರ್ ಲೂಸಿಂಗ್. ಹಂಗಂತ ಇರೋದು ಬರೋದೆಲ್ಲ ಲೂಸ್ ಮಾಡ್ಕೊಂಬಿಡೋದಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ಫುಲ್ ಟ್ರೇಡಿಂಗ್. ಸೊ ಕಂಟ್ರೋಲ್ ಗ್ರೀಡ್ ವೆನ್ ಯು ಆರ್ ವಿನ್ನಿಂಗ್, ಕಂಟ್ರೋಲ್ ಫಿಯರ್ ವೆನ್ ಯು ಆರ್ ಲೂಸಿಂಗ್. ಹಂಗಂತ ಎಲ್ಲ ಲಾಸ್ ಮಾಡಿಕೊಂಡು ಭಯ ಇಲ್ದಿರ ಕುತ್ಕೊಂಬಿಡೋದಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಸೊ ನೀವೇನಾದರೂ ಟ್ರೇಡಿಂಗ್ಗೆ ಎಂಟ್ರಿ ಕೊಡ್ತೀನಿ ಅಂದರೆ ಸೊ ಭಯನೂ ಪಡಬಾರ್ದು, ಅತಿ ಆಸೆನೂ ಇರಬಾರ್ದು ಅಷ್ಟೇ. ಅತಿ ಹೇಳಿನ ಹೌದು. ಓಪನ್ ಪೊಸಿಷನ್ ಐತೆ 75,000 ಪುಟ್ ಆಪ್ಷನ್. 8th ಏಪ್ರಿಲ್ ಎಕ್ಸ್ಪೈರಿ. ಪ್ರೆಸೆಂಟ್ಲಿ ಪ್ರಾಫಿಟಲ್ಲಿ ರನ್ ಆಗ್ತೈತೆ. ಮಾರ್ನಿಂಗಿಂದ ಸೆನ್ಸೆಕ್ಸ್ 300 ಪಾಯಿಂಟ್ಸ್ ಬಿದ್ದಿದೆ. ಸೊ ಆದರೂ ಪ್ರೀಮಿಯಮ್ ಮೂಮೆಂಟ್ ಆಗ್ತಿಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.